ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೇಗ ಮತ್ತು ಸುಲಭವಾಗಿ ತುಂಬ ಕಡಿಮೆ ಪದಾರ್ಥದಿಂದ ಒಂದು ಹಲ್ವಾ ಮಾಡಿ ತೋರಿಸ್ತೀನಿ ರೀ. ಆ ಹಲ್ವಾ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಪಾತ್ರೆ ತೊಗೊಂಡೇನಿ ರೀ, ಅರ್ಧ ಕಪ್ ಕಾರ್ನ್ಫ್ಲೋರ್ ತೊಗೊಂಡೇನಿ ರೀ, ಅದು ಹಾಕೋತೀನಿ ನೋಡ್ರಿ. ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೋಬೋದು, ಕಮ್ಮಿ ಬೇಕಂದ್ರೆ ಕಮ್ಮಿ ಮಾಡ್ಕೊಂಡು. ನಾನು ಸ್ವಲ್ಪ ಮಾಡಾಕತ್ತೀನಿ, ಹಾಗಾಗಿ ಅರ್ಧ ಕಪ್ ಮಾತ್ರ ತೊಗೊಂಡೇನಿ ನೋಡ್ರಿ. ಈಗ ಇದಕ್ಕೆ ಇದೇ ಕಪ್ಪಿಲೆ 2 ಕಪ್ ನೀರು ಹಾಕೋತೀನಿ ರೀ. 1 ಕಪ್ 2 ಕಪ್ ಇದು ಚಲೋ ಹೊತ್ತು ಮಿಕ್ಸ್ ಮಾಡ್ಕೊತೀನಿ ಗಂಟಿಲ್ದಂಗೆ. ಈಗ ನಾನು ಕಾರ್ನ್ಫ್ಲೋರಿಂದ ಮಾಡಾಕತ್ತೀನಿ. ನೀವು ಕಾರ್ನ್ಫ್ಲೋರ್ ಅಂದರೆ ಏನದು ಕೇಳ್ತಿರ್ತೀರಿ. ಕಾರ್ನ್ ಅಂತೇಳಿ ಬಿಳಿ ಗೊಂಜಾಳ ಬೆಳಿತಾರಲ್ರಿ, ಅದ್ರ ಹಿಟ್ರಿ ಇದು. ನೀವು ಯಾವುದೇ ಸೂಪರ್ ಮಾರ್ಕೆಟಿಗೆ ಹೋದ್ರೆ ಸಿಗ್ತೈತ್ರಿ. ಈಗ ನೋಡಿರಿ, ಇದೆಲ್ಲ ಚಲೋ ಹೊತ್ತಿನ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡಿನಿ ನೋಡಿರಿ. ಈಗ ನಾವೊಂದು ಡಬ್ಬಿ ತೊಗೊಂಡಿನಿ, ಗ್ಲಾಸಿನ ಡಬ್ಬಿ ತೊಗೊಂಡು, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ತೊಗೋಬೋದು. ಈಗ ಇದಕ್ಕೆ ಬಟರ್ ಪೇಪರ್ ಹಾಕೋದು. ನೀವು ಬಟರ್ ಪೇಪರ್ ಆದ್ರೂ ಹಾಕೋರಿ, ಹಾಗೆ ಆದ್ರೂ ಮಾಡ್ಕೊರಿ. ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡು ಬಟರ್ ಪೇಪರ್ ಇದು ಹಾಕೋತೀನಿ ನೋಡಿರಿ. ಈಗ ಇದಕ್ಕೊಂದು ಸ್ವಲ್ಪ ತುಪ್ಪ ಸವರ್ಕೋತೀನಿ ರೀ. ತುಪ್ಪ ಸವರ ಉದ್ದೇಶ ಏನಂದ್ರೆ ಬೇಗ ಬರಲಿ ಅಂಟುಗಳಾರ್ದಂಗೆ ಅಂತ ಹೇಳಿ ನಾನು ತುಪ್ಪ ಸವರ್ಕೊಳಕತ್ತೀನಿ ರೀ. ನೀವು ಡೈರೆಕ್ಟ್ ಡಬ್ಬಿಗೂ ಸವರ್ಕೋಬೋದು, ಇಲ್ಲ ಈ ರೀತಿ ಬಟರ್ ಪೇಪರ್ ಇತ್ತಂದ್ರೆ ಬಟರ್ ಪೇಪರ್ ಹಾಕ್ಕೊಂಡು ಸವರ್ಕೋಬೋದು. ನಾನೀಗ ಬಟರ್ ಪೇಪರ್ ಇತ್ತು ನಮ್ಮ ಮನೇಲಿ, ಹಾಗಾಗಿ ನಾನು ಬಟರ್ ಪೇಪರ್ ಹಾಕ್ಕೊಂಡು ಸವರ್ಕೋತೀನಿ ನೋಡಿರಿ. ಈ ರೀತಿ ನೀವು ಮುಂಚೆನೇ ತುಪ್ಪ ಹಚ್ಚಿ ರೆಡಿ ಮಾಡಿ ಇಟ್ಕೋಬೇಕಾಗ್ತೈತೆ ರೀ. ಈಗ ಇದಕ್ಕೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೋತೀನಿ ನೋಡಿರಿ. ನಾನು ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮ್ ತೊಗೊಂಡೇನೆ. ನೀವು ಬೇರೆ ಬೇರೆ ಯಾವ ಡ್ರೈ ಫ್ರೂಟ್ಸ್ ಇರ್ತಾವೆ ನೋಡಿಕೊಂಡು ನೀವು ಹಾಕ್ಕೋಬೋದು ರೀ. ನಾನೀಗಿಲ್ಲಿ ಕಾರ್ನ್ಫ್ಲೋರು ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡೇನೆ. ಇಲ್ಲಿ ಒಂದು ಬೌಲಿಗೆ ಬಟರ್ ಪೇಪರ್ ಹಾಕಿ ತುಪ್ಪ ಸರ್ ಡ್ರೈ ಫ್ರೂಟ್ಸ್ ಹಾಕಿ ರೆಡಿ ಮಾಡಿ ಇಟ್ಕೊಂಡೇನಿ ರೀ. ಈಗ ಒಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ಇದಕ್ಕೆ 3/4 ಕಪ್ನಷ್ಟು ಸಕ್ಕರೆ ತೊಗೊಂಡೇನಿ, ಅದು ಹಾಕೋತೀನಿ ನೋಡಿರಿ. ಈಗ ಅದೇ ಕಪ್ಪಿಲೆ 1 ಕಪ್ ನೀರು ಹಾಕೋತೀನಿ ನೋಡಿರಿ. ನಾನು ಅರ್ಧ ಕಪ್ ಕಾರ್ನ್ಫ್ಲೋರಿಗೆ 3/4 ಕಪ್ ಸಕ್ಕರೆ ತೊಗೊಂಡೇನಿ ರೀ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಾನು ಕರೆಕ್ಟ್ ಅರ್ಧದಲ್ಲಿ ಮಾಡ್ಕೊಳಕತ್ತೀನಿ. ನಿಮ್ಗೆ ಸಿಹಿ ಜಾಸ್ತಿ ಬೇಕಂದ್ರೆ 1 ಕಪ್ ಪೂರ್ತಿ ಹಾಕೋರಿ, ಸಿಹಿ ಕಮ್ಮಿ ಬೇಕಂದ್ರೆ ಅರ್ಧ ಕಪ್ಪಿಗೆ ಅರ್ಧ ಕಪ್ ಮಾತ್ರ ಹಾಕೋರಿ. ಇದು ಸಕ್ಕರೆ ಕರಗಬೇಕು ರೀ. ಸುಮಾರು ನಮೂನೆ ಹಲ್ವಾಗಳು ನೀವು ಮಾಡಿರ್ತೀರಿ, ನಾನು ಸುಮಾರು ನಮೂನೆ ಹಲ್ವಾಗಳು ಮಾಡಿ ತೋರಿಸಿನಿ ರೀ. ಇದು ತುಂಬ ಕಡಿಮೆ ಪದಾರ್ಥದಿಂದ ಬೇಗ ಮತ್ತು ಸುಲಭವಾಗಿ ಮಾಡುವಂಥದ್ದು ಹಲ್ವಾ ರೀ. ಇದು 4 ಪದಾರ್ಥದಿಂದ ಮಾಡಾಕತ್ತೀನಿ ರೀ ನಾನು. ಈ ಹಲ್ವಾನ ಹೆಂಗೆ ಮಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ಇದು ಸಕ್ಕರೆ ಕರಗೈತ್ರಿ. ನಾ 1 ಸ್ಪೂನ್ ನಿಂಬೆಹಣ್ಣಿನ ರಸ ಹಾಕೋತೀನಿ ನೋಡಿರಿ. ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಿಟ್ಟು ಹಾಕೋಬೇಕಾಗ್ತದೆ ರೀ. ಈಗಿಲ್ಲ ನಾನು ಕಾರ್ನ್ಫ್ಲೋರ್ ಕಲಸಿಟ್ಟಿನಲ್ರಿ, ಅದು ಹಾಕೋತೀನಿ ನೋಡಿರಿ. ಈಗ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡೇನಿ ರೀ ಸ್ಟವ್. ಈಗ ಇದು ಕಲಸಿದ್ದು ಹಾಕೋತೀನಿ ನೋಡಿರಿ. ಈ ರೀತಿ ನೀವು ಮಿಕ್ಸ್ ಮಾಡ್ತಾ ಇದ್ದಂಗೆ ಇದು ಗಟ್ಟಿ ಆಗ್ತಾ ಬರ್ತೈತಿ. ನೀವು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾ ಇರ್ಬೇಕು ರೀ. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ನಾನು ಹಿಂಗೆ ಮಿಕ್ಸ್ ಮಾಡ್ತಾನೆ ಇರ್ತೀನಿ ರೀ. ಇದು ನೋಡ್ತಾ ಎಷ್ಟು ಬೇಗ ಗಟ್ಟಿ ಆಗುತ್ತೆ ಅನ್ನೋದು ನೀವು ವಿಡಿಯೋದಾಗ ನೋಡಿದ್ರೆ ನಿಮಗೆ ಗೊತ್ತಾಗ್ತೈತೆ ನೋಡಿರಿ. ಈಗ ನೋಡಿರಿ, ನಿಮ್ಗೆ ವಿಡಿಯೋದಾಗ ಕಾಣಕತ್ತಿರ್ಬೇಕು ಇದು ಹೆಂಗೆ ಗಟ್ಟಿ ಹಾಕೋದು ಬರ್ತೈತೆ ನೋಡಿರಿ. ಒಂಥರ ಜಲ್ಲಿ ಥರ ಬರ್ತೈತೆ ನೋಡಿರಿ. ಇದು ನೋಡಿರಿ, ಈ ರೀತಿ ಮಿಕ್ಸ್ ಮಾಡ್ತಾನೆ ಇರ್ಬೇಕು ರೀ. ಹಲ್ವಾ ಮಾಡೋದು ಕಷ್ಟ ಅನ್ನೋರು ಈ ರೀತಿ ಬೇಗನೆ ಮಾಡ್ಕೊಂಬಿಡ್ಬೋದು ಹಲ್ವಾ. ನೋಡಿರಿ, ಈಗ ಇದು ಹಲ್ವಾ ರೆಡಿ ಆಗ್ತಾಯಿದೆ ನೋಡಿರಿ. ಹೆಂಗೆ ಟ್ರಾನ್ಸ್ಪರೆಂಟ್ ಆಯ್ತು ನೋಡಿರಿ. ಈಗ ಇದಕ್ಕೆ ನಾನು 1 ಸ್ಪೂನ್ ತುಪ್ಪ ಹಾಕೋತೀನಿ ರೀ. 1 ಸ್ಪೂನ್ ತುಪ್ಪ, 1 ಕಪ್ ಸಕ್ಕರೆ, ಅರ್ಧ ಕಪ್ ಕಾರ್ನ್ಫ್ಲೋರ್ ಇತ್ತಂದ್ರೆ ಇದು ಬೇಗನೆ ಮಾಡ್ಕೊಂಬಿಡ್ಬೋದು ಹಲ್ವಾ. ಇದು ಯಾರು ಬೇಕಾದರೂ ಮಾಡ್ಬೋದು ರೀ. ನೀವು ಇದಕ್ಕೆ ಡ್ರೈ ಫ್ರೂಟ್ಸು ಹಾಕೋಬೋದು, ನೀವು ಇದಕ್ಕೆ ಫುಡ್ ಕಲರು ಹಾಕೋಬೋದು. ನಾನು ಫುಡ್ ಕಲರ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತೇಳಿ ಹಾಕ್ಕೊಂಡಿಲ್ಲ ರೀ. ಇಲ್ಲ ನಿಮ್ಗೆ ಕಲರ್ಫುಲ್ ಆಗಿದ್ರೆ ಚಲೋ ಅನ್ನಿಸ್ತೈತೆ ಅಂದ್ರೆ ಒಂದು ಚಿಟಿಕೆನೇ ಅರಿಶಿನ ಪುಡಿ ಹಾಕೋಬೋದು ರೀ. ಇಲ್ಲಪ್ಪ ವೈಟಾಗಿ ಇರಲಿ ಅಂದ್ರೆ ಹೀಗೆ ಮಾಡ್ಕೋಬೋದು ರೀ. ಇಲ್ಲ ನಮ್ಗೆ ನಡೀತೈತೆ ಫುಡ್ ಕಲರ್ ಅಂದ್ರೆ ವೆರೈಟಿ ಫುಡ್ ಕಲರ್ ಸಿಗ್ತಾವ್ರಿ, ಕಲರ್ ನೀವು ಹಾಕ್ಕೊಂಡು ಮಾಡ್ಕೋಬೋದು ರೀ. ಇದು ಲೋ ಫ್ಲೇಮಲ್ಲಿ 4 ರಿಂದ 5 ನಿಮಿಷ ಬೇಯಿಸ್ಕೋಬೇಕು ರೀ. ನೋಡ್ರಿ, ಇದು ಈ ರೀತಿ ಗಟ್ಟಿ ಆಗ್ತಾ ಬಂದಂಗೆ ಈಗ ಇದು ಹಲ್ವಾ ರೆಡಿ ಆಗ್ತಾ ಇದೆ ಅಂತ ಅರ್ಥ ರೀ. ನೀವು ಹಿಂಗೆ ತಿರುಗಿಸ್ತಾ ಇದ್ದಂಗೆ ಇದು ತಳ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ರೀ. ಅವಾಗ ಇದು ಹಲ್ವಾ ರೆಡಿ ಆಗೈತಿ ಅಂತ ಅರ್ಥ ರೀ. ನಿಮ್ಗೆ ಹಿಂಗೆ ಜಲ್ಲಿ ಥರ ಬೇಕಂದ್ರೆ ಹಿಂಗೆ ತಿನ್ಬೋದು ನೀವು. ಇಲ್ಲ ಸೇಬ್ ಬೇಕಂದ್ರೆ ನೀವು ಕಟ್ ಮಾಡ್ಕೋಬೋದು, ಒಂದು ಪಾತ್ರೆಗೆ ಹಾಕಿ ಕಟ್ ಮಾಡ್ಬೋದು ರೀ. ಈಗ ನೋಡಿರಿ, ಇದು ತಳ ಬಿಡಾಕತ್ತೈತಿ. ನಾನು ಬಾಕ್ಸ್ ರೆಡಿ ಮಾಡಿ ಇಟ್ಕೊಂಡೇನಿ ರೀ, ಅದ್ರಾಗ ಇದು ಹಾಕೋತೀನಿ ನೋಡಿರಿ. ನಿಮ್ಮ ಮನ್ಯಾಗ ಆ ಥರ ಬಾಕ್ಸ್ ಇಲ್ಲ ಅಂದ್ರೆ ನೀವು ಯಾವುದಾದ್ರು ರೌಂಡನ್ ಪಾತ್ರೆಗೆ ಹಾಕೋಬೋದು. ನಿಮ್ಮ ಮನೇಲಿ ಯಾವ ಪಾತ್ರೆ ಇರ್ತೈತೆ ನೋಡ್ಕೊಂಡು ನೀವು ಅದಕ್ಕೆ ಹಾಕೋಬೋದು ರೀ. ನೀವು ಯಾವ ಥರ ಪಾತ್ರೆಗೆ ಹಾಕೋತಿರಲ್ಲ ಆ ಥರ ಸೇಬ್ ಬರ್ತೈತೆ ರೀ. ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ ನೋಡಿರಿ. ನೀವು ಮುಂಚೆನೇ ತುಪ್ಪ ಸವರ್ ಇಡ್ಬೇಕು. ನೀವು ಯಾವ ಪಾತ್ರೆಗೆ ಹಾಕೋತಿರಲ್ಲ ಆ ಪಾತ್ರೆಗೆ ಮುಂಚೆನೇ ತುಪ್ಪ ಸವರ್ ಇಟ್ಕೋಬೇಕು ರೀ.
ನೀವು ಆಮೇಲೆ ತುಪ್ಪ ಸವರಿ ಹಾಕೊಳಕ್ಕೆ ನಿಂತ್ರ ಇದು ಗಟ್ಟಿ ಆಗಿಬಿಡ್ತೈತ್ರಿ, ಬೇಗ ಗಟ್ಟಿ ಆಗೋ ಸಾಧ್ಯತೆ ಇರ್ತೈತಿ. ನೀವು ನೋಡ್ಕೊಂಡು ಹಾಕೋಬೇಕಾಗ್ತೈತ್ರಿ. ಈಗ ನೋಡ್ರಿ ಈ ತಳ ಬಿಡಾಕತೈತಿ ನೋಡ್ರಿ, ನಿಮ್ಗೆ ನೋಡಿದ್ರೆ ವಿಡಿಯೋದಾಗ ಗೊತ್ತಾಗ್ತೈತಿ ನೋಡ್ರಿ ಈ ರೀತಿ ತಳ ಬಿಟ್ಟಿರ್ಬೇಕ್ರಿ ಇದು ನೋಡ್ರಿ. ಈಗ ಇದು ರೆಡಿ ಆಗೈತ್ರಿ. ನಾ ಸ್ಟವ್ ಆಫ್ ಮಾಡಿ ಆ ಡಬ್ಬಿಗೆ ಒಯ್ದು ಹಾಕೋತೀನಿ ನೋಡ್ರಿ. ಈಗ ನೋಡ್ರಿ ನಾ ಈ ಥರದ ಬಾಕ್ಸ್ ತೊಗೊಂಡಿನಿ, ಆ ಬಾಕ್ಸಿಗೆ ಹಾಕೋತೀನಿ ನೋಡ್ರಿ. ನಾ ಏನು ಅರ್ಧ ಕಪ್ ಕಾರ್ನ್ಫ್ಲೋರ್ 3/4 ಕಪ್ ಸಕ್ಕರೆ ತೊಗೊಂಡಿಲ್ರಿ, ಅದ್ರಾಗ ಇಷ್ಟ ಆಗೈತೆ ನೋಡ್ರಿ. ನೀವು ಈ ರೀತಿ ಹಾಕ್ಕೊಂಡ್ರಿ ಅಂದ್ರೆ ಇದು ನಮ್ಗೆ ಯಾವ ಥರ ಬೇಕು ಸೇಪು ಆ ಥರ ಸೇಪಲ್ಲಿ ಬರ್ತೈತ್ರಿ. ಈಗ ಮೇಲೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೋತೀನಿ ನೋಡ್ರಿ. ನೀವು ಒಳಗಡೆ ಮಿಕ್ಸ್ ಮಾಡಿ ಹಾಕೋಬೋದ್ರಿ, ಇಲ್ಲ ಈ ರೀತಿ ಮೇಲೆ ಕೆಳಗೆ ಮಾತ್ರ ಹಾಕೊಂಡು ನಡಿತೈತ್ರಿ. ಇದೊಂದು ಅರ್ಧ ಗಂಟೆ ತಣ್ಣಗಾಗ್ಬೇಕು. ತಣ್ಣಗಾದ ನಂತರ ಕಟ್ ಮಾಡಿ ತೋರಿಸ್ತೀನಿ ರೀ ನಾ ಎಷ್ಟು ಮಸ್ತಾಗಿ ಬಂದೈತಿ ಅನ್ನೋದು. ಈಗ ನೋಡ್ರಿ ನಾನು ಬಾಕ್ಸಿಗೆ ಹಾಕಿ ತಣ್ಣಗಾಕ್ಬಿಟ್ಟಿದ್ದೆ. ಇದು ಪೂರ್ತಿ ತಣ್ಣಗಾಗಿದೆ. ಪೂರ್ತಿ ತಣ್ಣಗಾದ್ಮೇಲೆ ನೀವು ತಕ್ಕೋಬೇಕಾಗ್ತೈತೆ ರೀ, ಯಾಕಂದ್ರೆ ನಾವು ಬಟರ್ ಪೇಪರ್ ಹಾಕಿವಲ್ಲ ಈಗ ಬರ್ತೈತೆ ನೋಡ್ರಿ, ಅದು ಈಜಿಯಾಗಿ ಬರ್ತೈತೆ ರೀ. ಈಗ ನಾನು ಇದೇ ಪ್ಲೇಟಲ್ಲಿ ಹಾಕೋತೀನಿ ನೋಡ್ರಿ. ವಾವ್ ನೋಡ್ರಿ ಎಷ್ಟು ಸೂಪರಾಗಿ ಬಂದೈತೆ ನೋಡ್ರಿ. ಈಗ ನಾನು ಬಟರ್ ಪೇಪರ್ ತಕ್ಕೋತೀನಿ ನೋಡ್ರಿ. ಒಂಚೂರು ಅಂಟ್ಕೊಂಡಿಲ್ಲ ನೋಡ್ರಿ ಬಟರ್ ಪೇಪರಿಗೆ. ನಿಮ್ಗೆ ಯಾವ ಥರ ಸೇಪ್ ಬೇಕು ನೋಡ್ಕೊಂಡು ನೀವು ಕಟ್ ಮಾಡ್ಕೋಬೋದ್ರಿ. ಈಗ ನಾನು ಕಟ್ ಮಾಡ್ಕೋತೀನಿ ನೋಡ್ರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಕಟ್ ಮಾಡ್ಕೊರಿ. ನಾನು ಈ ಸೈಜಲ್ಲಿ ಕಟ್ ಮಾಡಾಕತ್ತೀನಿ, ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಕಟ್ ಮಾಡ್ಕೊರಿ. ನೋಡ್ರಿ ಹಲ್ವಾ ಮಾಡೋದು ಎಷ್ಟು ಈಜಿ ಮತ್ತು ಎಷ್ಟು ಬೇಗ ಮಾಡ್ಕೋಬೇಕು ಅನ್ನೋದು ನಿಮಗೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗ್ತೈತಿ. ನೀವು ನಿಮ್ಮ ಮನ್ಯಾಗ ಒಂದು ಸತಿ ಮಾಡಿಕೊಂಡು ಈ ಹಲ್ವಾ ಟೇಸ್ಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ ಹಲ್ವಾ. ನೀವು ನಿಮ್ಮ ಮನ್ಯಾಗ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತಿ. ನೀವು ಬೇಕಾದ್ರೆ ಇದಕ್ಕೆ ಫುಡ್ ಕಲರ್ ಹಾಕ್ಕೊಂಡು ಯಾವ ಕಲರ್ ಬೇಕು ಯಾವ ಕಲರ್ ಮಾಡ್ಕೋಬೋದ್ರಿ. ನಾನು ಫುಡ್ ಕಲರ್ ಏನು ಹಾಕಿಲ್ಲ, ವೈಟ್ ಕಲರೇ ಮಾಡ್ಕೊಂಡೇನಿ ನೋಡ್ರಿ. ಜೆಲ್ಲಿ ಥರ ಇರ್ತೈತಿ, ಮಕ್ಕಳಿಗೆ ಇಷ್ಟ ಆಗ್ತೈತೆ ತಿನ್ನಕ್ಕೆ. ನೋಡಿದ್ರಲ್ರಿ ವೀಕ್ಷಕರೇ, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಹಲ್ವಾ ಮಾಡಿದ್ದೀನಿ. ಈ ಹಲ್ವಾ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.